ನಮಸ್ಕಾರ. ಇವತ್ತು ನಾವು ಒಂದು ಬಹಳ ವಿಶಿಷ್ಟವಾದ ದಾಖಲೆ ನೋಡ್ತಾ ಇದ್ದೀವಿ. ನಂದಿ ಆಧಾರಿತ ರೈತ ರಾಜಕೀಯ ಅಂತ ಇದರ ಶೀರ್ಷಿಕೆ. ಹೌದು, ಇದು ಅಂದ್ರೆ ಬರೀ ಕೃಷಿ ಬಗ್ಗೆ ಮಾತ್ರ ಮಾತಾಡಲ್ಲ. ಇದ್ರಲ್ಲಿ ಬಸವ ತತ್ವ, ಕಾಯಕ ತತ್ವಗಳ ಪುನರುಜ್ಜೀವನ, ಆಮೇಲೆ ಜೋಡೆತ್ತುಗಳು ಅಂದ್ರೆ ನಂದಿಯನ್ನೇ ಕೇಂದ್ರವಾಗಿಟ್ಕೊಂಡು ರಾಜಕೀಯವಾಗಿ, ಸಾಮಾಜಿಕವಾಗಿ ಹೇಗೆ ಬದಲಾವಣೆ ತರಬಹುದು ಅನ್ನೋದ್ರ ಬಗ್ಗೆ ಒಂದು ಆಳವಾದ ಚರ್ಚೆ ಇದೆ. ಹೌದು, ಇದು ಬರೀ ರೈತರಿಗೆ ಮಾತ್ರ ಅಲ್ಲ ಅನ್ಸುತ್ತಾ? ಖಂಡಿತ ಇಲ್ಲ. ಇದರಲ್ಲಿ ವಿಜ್ಞಾನಿಗಳು, ಧಾರ್ಮಿಕ ಮುಖಂಡರು, ರಾಜಕೀಯ ನಾಯಕರು ಎಲ್ಲರಿಗೂ ಪಾತ್ರಗಳನ್ನ ಸೂಚಿಸಿದ್ದಾರೆ. ಒಂದು ರೀತಿ ಎಲ್ಲರಿಗೂ ದಿಕ್ಸೂಚಿ ಇದು. ಸೊ ನಮ್ಮ ಇವತ್ತಿನ ಚರ್ಚೆ ಈ ನಂದಿ ಕೃಷಿ, ಬಸವ ತತ್ವ ಮತ್ತೆ ಈಗಿನ ಸಮಾಜ, ರಾಜಕೀಯ ಪರಿಸ್ಥಿತಿ ಇದರ ಮಧ್ಯೆ ಇರೋ ಸಂಬಂಧವನ್ನ ಈ ಡಾಕ್ಯುಮೆಂಟ್ ಆಧಾರದ ಮೇಲೆ ಅರ್ಥ ಮಾಡಿಕೊಡೋದು ಅಲ್ವಾ? ನಿಖರವಾಗಿ ಇದ್ರ ಆಳವಾದ ವಿಶ್ಲೇಷಣೆ ಮಾಡೋಣ. ನಂದಿ ಕೂಗು ಅಭಿಯಾನದ ಬಗ್ಗೆನೂ ಪ್ರಸ್ತಾಪ ಇದೆ, ಅದನ್ನೂ ನೋಡೋಣ. ಸರಿ, ಶುರುವಲ್ಲೇ ಈ ದಾಖಲೆ ಎರಡು ತತ್ವಗಳನ್ನು ಹೋಲಿಸುತ್ತೆ ಅಂತ ಕಾಣುತ್ತೆ. ಬಸವ ತತ್ವ ಮತ್ತೆ ತೈಲ ತತ್ವ ಅಂತ. ಏನಿದು? ಹೌದು, ಬಹಳ ಮುಖ್ಯವಾದ ಹೋಲಿಕೆ ಇದು. ಬಸವ ತತ್ವ ಅಂದ್ರೆ ಅವರ ಪ್ರಕಾರ ನಂದಿ ಆಧಾರಿತವಾದದ್ದು, ನವೀಕರಿಸಬಹುದಾದ ಶಕ್ತಿ, ವಿಕೇಂದ್ರೀಕೃತ ವ್ಯವಸ್ಥೆ, ಸ್ವಾವಲಂಬನೆ. ಇದೊಂದು ರೀತಿ ದೈವಿಕ ಶಕ್ತಿ, ಆರೋಗ್ಯಕರ ಸಮಾಜಕ್ಕೆ ದಾರಿ ಅಂತಾರೆ. ಹಾಗಾದ್ರೆ ತೈಲ ತತ್ವ ಅದಕ್ಕೆ ಪೂರ್ತಿ ವಿರುದ್ಧ. ಅದು ತೈಲ ಅಂದ್ರೆ ಪೆಟ್ರೋಲಿಯಂ, ಯಂತ್ರಗಳ ಮೇಲೆ ನಿಂತಿರೋದು, ನವೀಕರಿಸೋಕೆ ಆಗದ ಶಕ್ತಿ ಮೂಲ, ಕೇಂದ್ರೀಕೃತ, ಪರಾವಲಂಬಿ ಸಮಾಜ. ಆಕ್ಚುಲಿ ಇದನ್ನ ಅಸುರಿ ಶಕ್ತಿ, ರೋಗಗ್ರಸ್ತ ಸಮಾಜಕ್ಕೆ ಕಾರಣ ಆಗೋದು ಅಂತ ಕರೆಯಲಾಗಿದೆ. ಓ, ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ದಾಖಲೆಯಲ್ಲಿ ಒಂದು ಕಡೆ ಹೇಳ್ತಾರೆ, ಕಳೆದ 20 ವರ್ಷದಲ್ಲೇ ನಮ್ಮ 80% ನಂದಿ ಸಂಪತ್ತು ನಾಶ ಆಗಿದೆ ಅಂತ. ಇದು ಬಹಳ ಗಂಭೀರವಾದ ಅಂಕಿಅಂಶ ಅಲ್ವಾ? ಖಂಡಿತಲಾಗಿಯೂ. ಇದು ಬರೀ ಒಂದು ನಂಬರ್ ಅಲ್ಲ, ಇದೊಂದು ಎಚ್ಚರಿಕೆ ಗಂಟೆ. ಯಾಕಂದ್ರೆ ಇದು ಬರೀ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದ್ದಲ್ಲ. ದಾಖಲೆ ಹೇಳೋ ಪ್ರಕಾರ ಇದು ಬಸವ ತತ್ವದ ನಾಶಕ್ಕೆ ಸಮಾನ. ಅದರ ಪರಿಣಾಮಗಳು ಅನೇಕ ಪರಿಣಾಮಗಳು. ಮಣ್ಣಿನ ಸತ್ವ ಹೋಗುತ್ತೆ, ನೀರು ಹಾಳಾಗತ್ತೆ, ಆಹಾರದ ಗುಣಮಟ್ಟ ಕೆಳಗೆ ಹೋಗುತ್ತೆ, ಬೆಳೆ ವೈವಿಧ್ಯತೆ, ಜೀವ ವೈವಿಧ್ಯತೆ ನಾಶ. ಅಷ್ಟೇ ಅಲ್ಲ, ನಮ್ಮ ದೇಶಿ ಗೋವು ತಳಿಗಳು ಕಣ್ಮರೆ ಆಗ್ತವೆ, ನಮ್ಮ ಸಂಸ್ಕೃತಿ, ಉದ್ಯೋಗ ಎಲ್ಲದರ ಮೇಲೂ ಹೊಡೆತ ಬೀಳುತ್ತೆ ಅಂತ ವಿವರಿಸಿದ್ದಾರೆ. ಅಯ್ಯೋ, ಇಷ್ಟೊಂದು ದೊಡ್ಡ ಪ್ರಮಾಣದ ನಾಶಕ್ಕೆ ಕಾರಣಗಳೇನು ಅಂತ ಗುರುತಿಸಿದ್ದಾರೆ ಇದರಲ್ಲಿ? ಮುಖ್ಯವಾಗಿ ಜೋಡೆತ್ತು ಬಳಸಿ ಕೃಷಿ ಮಾಡೋರ್ಗೆ ಆರ್ಥಿಕ ಭದ್ರತೆ ಇಲ್ಲ, ಅವ್ರಿಗೆ ಸಪೋರ್ಟ್ ಇಲ್ಲ. ಇನ್ನೊಂದ್ ಕಡೆ ಟ್ರ್ಯಾಕ್ಟರ್ಗಳು, ರಾಸಾಯನಿಕ ಗೊಬ್ಬರಗಳು, ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರೋತ್ಸಾಹ. ಹೌದು. ಆಮೇಲೆ ಕೆಲವು ಜನಪ್ರಿಯ ಯೋಜನೆಗಳು ರೈತರ ಶ್ರಮವನ್ನೇ ಪರಿಗಣಿಸಲ್ಲ ಅಂತನೂ ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎಜುಕೇಷನ್ ಸಿಸ್ಟಮ್, ರಿಸರ್ಚ್ ಎಲ್ಲದರಲ್ಲೂ ಈ ನಂದಿ ಕೃಷಿಯನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗಿದೆ. ಇಲ್ಲಿ ರಾಜಕೀಯ ಆಯಾಮವನ್ನು ತಂದಿದ್ದಾರೆ. ಅಂದ್ರೆ ಪಕ್ಷಗಳ ಹಿಂದಿನ ಚಿಹ್ನೆಗಳನ್ನು ನೆನಪಿಸಿ ಅವು ಈಗ ತಮ್ಮ ಮೂಲ ಸಿದ್ಧಾಂತದಿಂದ ದೂರ ಹೋಗಿವೆ ಅಂತ ಟೀಚೆ ಇದೆ ಅಲ್ವಾ? ಹೌದು, ಅದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಕಾಂಗ್ರೆಸ್ನ ಹಳೆಯ ಚಿಹ್ನೆ ಜೋಡೆತ್ತು, ಬಿಜೆಪಿಯ ಹಿಂದಿನ ಚಿಹ್ನೆ ನೇಗಿಲು ಹೊತ್ತ ರೈತ, ಇವೆಲ್ಲ ಕೇವಲ ಸಿಂಬಲ್ಸ್ ಆಗಿ ಉಳಿದಿವೆ. ಆ ಪಕ್ಷಗಳು ಅವು ಪ್ರತಿನಿಧಿಸುತ್ತಿದ್ದ ಕೃಷಿ ಕೇಂದ್ರಿತ ತತ್ವಗಳನ್ನ ಮರೆತಿವೆ ಅನ್ನೋದು ದಾಖಲೆಯ ವಾದ. ಸೊ ಈಗಿನ ಪಾಲಿಸಿಗಳ ಬಗ್ಗೆ ಏನ್ ಹೇಳ್ತಾರೆ? ಪ್ರಸ್ತುತ ನೀತಿಗಳು ಅಂದ್ರೆ ಈಗ ರಾಸಾಯನಿಕ ಗೊಬ್ಬರಕ್ಕೆ ಸಬ್ಸಿಡಿ ಕೊಡೋದು, ಕೆಲವು ಗ್ಯಾರಂಟಿ ಯೋಜನೆಗಳು, ಆಮೇಲೆ ಗೋ ಸಂರಕ್ಷಣಾ ಕಾನೂನುಗಳು ಅಷ್ಟೊಂದು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತಿಲ್ಲ ಅನ್ನೋದು. ಇವೆಲ್ಲ ಹೇಗೋ ಒಂದು ಕಡೆ ನಂದಿ ಸಂಪತ್ತು ನಾಶ ಆಗಕ್ಕೆ ಕಾರಣ ಆಗ್ತಾ ಇದೆ ಅಂತ ವಿಶ್ಲೇಷಣೆ ಇದೆ. ಅಂದ್ರೆ ರೈತರಿಗೆ ಒಂದು ಕರೆ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಹೌದು, ಯಾರು ನಂದಿ ಆಧಾರಿತ ಕೃಷಿಗೆ ನಿಜವಾಗ್ಲೂ ಬದ್ಧತೆ ತೋರಿಸ್ತಾರೋ ಅಂಥವರಿಗೆ ಮಾತ್ರ ವೋಟ್ ಹಾಕಿ ಅಂತ ರೈತರಿಗೆ ನೇರವಾಗಿ ಹೇಳಿದ್ದಾರೆ. ಓಕೆ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರವಾಗಿ ನಂದಿ ಕೂಗು ಅಂತ ಒಂದು ಅಭಿಯಾನದ ಬಗ್ಗೆ ಹೇಳಿದ್ರಿ. ಹೌದು. ಅದರ ಉದ್ದೇಶಗಳೇನು? ನಂದಿ ಕೂಗು ಮೂಲಕ ಕೆಲವು ಸ್ಪಷ್ಟ ಗುರಿಗಳನ್ನ ಇಟ್ಟಿದ್ದಾರೆ. ಒಂದು, ಮುಂದಿನ 10 ವರ್ಷದಲ್ಲಿ ಈಗ ನಾಶ ಆಗಿರೋ ನಂದಿ ಸಂಪತ್ತನ್ನ 10 ಪಟ್ಟು ಜಾಸ್ತಿ ಮಾಡಬೇಕು ಅನ್ನೋ ಸಂಕಲ್ಪ. 10 ಪಟ್ಟು? ಅದು ದೊಡ್ಡ ಗುರಿ. ಅವನ್ನ ಒತ್ತಾಯ ಮಾಡೋದು, ನಮ್ಮ ಗ್ರಾಮ ನಮ್ಮ ನಂದಿ ಸಂಪತ್ತು ಅಂತ ಕಾರ್ಯಕ್ರಮಗಳ ಮೂಲಕ ಜನರನ್ನ ಒಗ್ಗೂಡಿಸೋದು. ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ ಅಂತಾನೂ ಏನೋ ಪ್ರಸ್ತಾಪ ಇದೆ ಅಲ್ವಾ? ಹೌದು, ನಂದಿ ಗ್ರಾಮ ಸ್ವರಾಜ್ಯ ಯೋಜನೆ. ಇದರ ಐಡಿಯಾ ಅಂದ್ರೆ ಹಳ್ಳಿಗಳು ನಂದಿ ಕೃಷಿಯನ್ನೇ ಮುಖ್ಯವಾಗಿ ಇಟ್ಕೊಂಡು
ತಮ್ಮ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಂದ್ರೆ ಬೀಜ, ಗೊಬ್ಬರ, ಮಾರುಕಟ್ಟೆ ಇತ್ಯಾದಿಗಳಲ್ಲಿ ಹೆಚ್ಚು ಸ್ವಾಯತ್ತತೆ ಕಂಟ್ರೋಲ್ ಹೊಂದಬೇಕು ಅನ್ನೋದು. ಈಗಿರೋ ಕೇಂದ್ರೀಕೃತ ವ್ಯವಸ್ಥೆಗೆ ಇದೊಂದು ಪರ್ಯಾಯ ಇದ್ದ ಹಾಗೆ. ಇನ್ನೊಂದು ಸ್ವಾರಸ್ಯಕರ ವಿಷಯ ಅಂದ್ರೆ ಈ ಡಾಕ್ಯುಮೆಂಟ್ ನಂದಿಯನ್ನ ನಮ್ಮ ಇತಿಹಾಸ, ಸಂಸ್ಕೃತಿ ಜೊತೆ ಬಹಳ ಚೆನ್ನಾಗಿ ಬೆಸೆದಿದೆ. ಸಿಂಧು ನಾಗರಿಕತೆಯ ನಂದಿ ಮುದ್ರೆ ಇರ್ಬೋದು, ಇತ್ತೀಚೆಗೆ ಚರ್ಚೆಯಲ್ಲಿದ್ದ ಸೆಂಗೋಲ್ ಇರ್ಬೋದು. ಖಂಡಿತ ನಮ್ಮ ದೇಶಿ ತಳಿಗಳು ಖಿಲಾರಿ, ಕೃಷ್ಣ ವ್ಯಾಲಿ, ಓಂಗೋಲ್ ಇವೆಲ್ಲ, ಆಮೇಲೆ ನಮ್ಮ ದೇವರುಗಳು ಬಸವಣ್ಣನವರ ವಿಭೂತಿ, ವೀರಭದ್ರ, ಮಲ್ಲಯ್ಯ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲವನ್ನೂ ಈ ನಂದಿ ತತ್ವದ ಜೊತೆ ಲಿಂಕ್ ಮಾಡಿದ್ದಾರೆ. ವಿಭೂತಿಗೂ ಲಿಂಕ್ ಇದೆಯಾ? ಹೌದು. ದಾಖಲೆ ಪ್ರಕಾರ ಶಿವಲಿಂಗದ ಮುಂದಿರುವ ನಂದಿ ಏನನ್ನ ಸೂಚಿಸುತ್ತೆ ಅಂದ್ರೆ ನಮ್ಮ ನಾಗರಿಕತೆಯ ಅಡಿಪಾಯವೇ ಕೃಷಿ ಮತ್ತು ನಂದಿ ಅಂತ. ಬಸವಣ್ಣನವರ ಹಣೆಯ ವಿಭೂತಿ ಗೋವಿನ ಸಗಣಿಯಿಂದ ಬರೋದು, ಅದು ಗೋವಂಶದ ಅಂದ್ರೆ ನಂದಿ ಸಂತತಿಯ ರಕ್ಷಣೆಯ ಮಹತ್ವದ ಸಂಕೇತ ಅಂತ ಒಂದು ಇಂಟರ್ಪ್ರಿಟೇಷನ್ ಇದೆ. ಓ, ಇದು ಆಳವಾದ ಸಂಪರ್ಕಗಳನ್ನು ತೋರಿಸುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ಈ ದಾಖಲೆಯ ಮುಖ್ಯ ಸಂದೇಶ ಏನು ಅಂತ ಹೇಳಬಹುದು? ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ದಾಖಲೆ ಪ್ರಕಾರ ನಂದಿ ಅನ್ನೋದು ಕೇವಲ ಒಂದು ಪ್ರಾಣಿಯಲ್ಲ, ಅದು ಬಸವ ತತ್ವದ ಒಂದು ಜೀವಂತ ರೂಪ. ಅಂದ್ರೆ ಪರಿಸರಕ್ಕೆ ಪೂರಕವಾದ, ಸ್ವಾವಲಂಬಿಯಾದ, ಸಾಂಸ್ಕೃತಿಕವಾಗಿ ಶ್ರೀಮಂತವಾದ, ಆರ್ಥಿಕವಾಗಿ ಸುಸ್ಥಿರವಾದ ಒಂದು ಜೀವನ ಕ್ರಮಕ್ಕೆ ಆಧಾರ ಸ್ತಂಭ. ಸೊ ನಂದಿ ಕೃಷಿಯನ್ನ ಮತ್ತೆ ಮೇಲೆತ್ತೋದೆ ಭಾರತದ ಮುಂದಿರುವ ಅನೇಕ ಸಮಸ್ಯೆಗಳಿಗೆ ಒಂದು ಪರಿಣಾಮಕಾರಿ ಪರಿಹಾರ ಅನ್ನೋದು ಇದರ ಗಟ್ಟಿಯಾದ ನಿಲುವು. ಬಹಳ ಆಸಕ್ತಿಕರವಾದ ವಿಶ್ಲೇಷಣೆ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಯೋಚಿಸೋಕೆ ಒಂದು ವಿಷಯ ಬಿಡೋಣ. ಈ ದಾಖಲೆಯಲ್ಲಿ ಹೇಳಿರೋ ಹಾಗೆ ಈ ಸಾಂಪ್ರದಾಯಿಕ ಜ್ಞಾನ, ನಂದಿ ಆಧಾರಿತ ಕೃಷಿ ಪದ್ಧತಿಗಳನ್ನ ಇವತ್ತಿನ ನಮ್ಮ ಸೈಂಟಿಫಿಕ್ ತಿಳುವಳಿಕೆ, ಟೆಕ್ನಾಲಜಿ ಜೊತೆ ಹೇಗೆ ಬೆಸೆಯಬಹುದು? ಹೌದು, ಹಾಗೆ ಬೆಸೆದು ನಿಜವಾಗಿಯೂ ಒಂದು ಹೊಸ, ಸುಸ್ಥಿರ, ಲಾಭದಾಯಕ ಮತ್ತೆ ರೈತರಿಗೆ ಗೌರವ ಕೊಡುವಂತ ಒಂದು ಕೃಷಿ ಮಾದರಿಯನ್ನ ರೂಪಿಸೋಕೆ ಸಾಧ್ಯನಾ? ಇದು ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ಯೋಚಿಸಬೇಕಾದ ವಿಷಯ. ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನುವಿದು ಆಲಯ, ನಂದಿ ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ.